श्रीमन्महागणाधिपतये नमः। महालक्ष्मी देवताभ्यो नमः। लक्ष्मी नारायणाय नमः। ओम श्रीमन्महागणाधिपतये नमः। गणानां त्वा गणपतिं हवामहे कविं कवीनामुपमस्तमस्तमं ज्येष्ठराजं ब्रह्मणां ब्रह्मणस्पत आनशन्मन्नोतिभिः सीदसादनम्। गुरुर्ब्रह्मा गुरुर्विष्णु गुरुदेवो महेश्वरः गुरुर्साक्षात् परब्रह्म तस्मै श्री गुरवे नमः। ಪೆಟ್ರೋಲ್ ಬೆರೆಸಿರೋ ಆ ಅಷ್ಟದ ನೀರಲ್ಲಿ ವೈದೇಹಿ ಸ್ನಾನ ಮಾಡಬೇಕು. ಅದನ್ನ ಸುರ್ಕೊಂಡು ಅಗ್ನಿಕುಂಡದಲ್ಲಿ ಕಾಲಿಟ್ಟ ತಕ್ಷಣ ವೈದೇಹಿ ಬಗ್ಗಂತ ಹತ್ಕೊಂಡು ಉರಿತಾಳೆ. ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಸ್ವಾಹ ಸ್ವಾಹ. ಓಂ ಲಕ್ಷ್ಮೀ ನಾರಾಯಣಾಯ ಇದಂ ನಮಃ. ಕೆಂಡ ನೋಡಿದ್ರೆ ಹಾಗೆ ಉರಿತಾ ಇದೆ, ಕಾಲಿಟ್ರೆ ಬೂದಿ ಆಗೋಗುತ್ತೆ ಅನ್ಸುತ್ತೆ. ಮತ್ತೆ ಅಲ್ಲಿಂದ ಇಲ್ಲಿಗೆ ಹೇಗೆ ಬರ್ತಾರೆ ಇವರು? ಅದೇ ನನ್ನ ಅನುಮಾನ ಕೂಡ. ಇದನ್ನ ಮುಗಿಸ್ಕೊಂಡು ಇವರು ನೆಲಮಾಲ್ಗೆನ ತೆಗಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತೀಯಾ? ಆದ್ರೆ ಅದನ್ನ ಮಾಡಬೇಕು. ಅಲ್ಲಿರೋ ಸಂಪತ್ತನ್ನ ಹೇಗಾದ್ರೂ ಮಾಡಿ ಹೊರಗೆ ತರಬೇಕು. ಏನ್ ಮಾವ, ಈ ಕೆಂಡದ ಮೇಲೆ ವೈದೇಹಿನು ದೇವಾಂಶ್ ನಡಿಬೇಕಾ? ಇಷ್ಟಕ್ಕೂ ಈ ಕೆಂಡದ ಮೇಲೆ ನಡೆದು ಯಾರ ಕೈಲಾದ್ರೂ ಬದುಕೋದಕ್ಕಾಗತ್ತಾ ಹೇಳಿ? ಆ ನೆಲಮಾಳಿಗೆ ತೆಗಿಯೋದಕ್ಕೆ ಅಂತ ಕಂಪಲ್ಸರಿಯಾಗಿ ಇದನ್ನ ಮಾಡ್ಲೇಬೇಕಾ? ಬೇರೆ ದಾರಿನೇ ಇಲ್ವಾ? ಶಂಭೋ ಶಂಕರ, ಅವಿವೇಕಿಗಳ ತರ ಮಾತಾಡ್ಕೊಂಡು ಕಾಲಹರಣ ಮಾಡದೆ ಈ ಕಾರ್ಯನ ಪೂರ್ತಿಗೊಳಿಸಿ. ಹಾಗೆ ಆಗ್ಲಿ ಶಿವ, ನೀವಿಬ್ರು ಶುರು ಮಾಡಿ. ನೀನು ಅಷ್ಟೊಂದು ಭಯ ಪಡುವಂತ ಅವಶ್ಯಕತೆ ಇಲ್ಲ ಊರ್ಮಿಳಾ. ಪಾಪ ಮಾಡೋರು, ಕೆಟ್ಟ ಆಲೋಚನೆ ಇರೋರು ನಡೆದ್ರೆ ಸುಟ್ಟು ಹೋಗ್ತಾರೆ ಹೊರತು ಇವರು ಯಾವ ಪಾಪನೂ ಮಾಡದೇ ಇರೋರು. ಆ ಕೆಂಡ ಅವ್ರಿಗೆ ಏನೂ ಮಾಡಲ್ಲ. ಇಂಡೈರೆಕ್ಟ್ ಆಗಿ ನೀನಾದ್ರೆ ಸುಟ್ಟು ಬೂದಿ ಆಗ್ತಿದ್ದೆ ಅಂತ ಹೇಳ್ತಿದ್ದಾನೆ. ಆ ನೆಲಮಾಳಿಗೆಯಿಂದ ಸಂಪತ್ತು ಹೊರಗಡೆ ಬರ್ಲಿ, ಆಮೇಲಿಂದ ನೋಡ್ಕೋತೀನಿ ನಿನ್ ವಿಷಯನ. ಅವರಿಗೆ ಆ ಅರ್ಹತೆ ಇದೆ ಅಂತ ಈಗಾಗಲೇ ಗೊತ್ತಾಗಿದೆ. ಏನೋ ನಡೆಯುತ್ತೆ ಅಂತ ಯಾರು ಭಯ ಪಡೋ ಅಗತ್ಯ ಇಲ್ಲ. ಹರ ಹರ ಮಹಾದೇವ ಶಂಭೋ. ರಂಗ, ನೀರ್ ತಗೊಂಡ್ ಬಾ. ಬಾವಾ, ಏನಾಯ್ತು ದೇವಾಂಶ್? ಏನಾಯ್ತು ದೇವಾಂಶ್? ಏನಾಯ್ತಪ್ಪ? ಯಾಕಪ್ಪ, ಏನಾಯ್ತೀಗ? ಏನಾಯ್ತು ದೇವಾಂಶ್? ಯಾಕೆ ಹೀಗೆ ಮಾಡ್ತಿದ್ಯಾ? ಏನಾಯ್ತು ಬಾವಾ? ದೇವಾಂಶ್, ನನ್ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಹೆಂಡತಿ ಬೆಂಕಿಲ್ ನಡಿಬಾರ್ದು ಅಂತ ಎತ್ಕೊಂಡ, ಇಲ್ಲ ಅಂದ್ರೆ ಅವಳ ದೇಹಕ್ಕೆ ಪೆಟ್ರೋಲ್ ಅಂಟ್ಕೊಂಡಿದೆ ಅನ್ನೋ ವಿಷಯ ಗೊತ್ತಾಗಿ ಎತ್ಕೊಂಡ. ದೇವಾಂಶ್, ಏನಾಯ್ತಪ್ಪ? ನಿನ್ಗೇನಾಗಿಲ್ಲ ಅಲ್ವಾ? ನಿನ್ಗೇನಾಗಿಲ್ಲ ತಾನೆ? ದೇವಾಂಶ್, ಏನಾಯ್ತಪ್ಪ? ಅಮ್ಮ, ವೈದೇಹಿಗೆ ಅವಳ ತಲೆ ಮೇಲೆ ಹಾಕಿದ ನೀರಲ್ಲಿ ಪೆಟ್ರೋಲ್ ಮಿಕ್ಸ್ ಮಾಡಿದ್ರು.
ಏನ್ ಹೇಳ್ತಿದ್ಯಾ ದೇವಾಂಶ್? ಪೆಟ್ರೋಲ್ ಆಗಿದ್ರೆ ವಾಸನೆ ಬರ್ಬೇಕಿತ್ತಲ್ಲ. ಬರಲ್ಲಪ್ಪ. ಬರ್ದೇ ಇರೋ ಹಾಗೆ ಪಚ್ಕರ್ಪುರನ ಮಿಕ್ಸ್ ಮಾಡಿದ್ರು.